You're a superhero. ಸರ್ವಜ್ಞ ಬಸವಣ್ಣ ಜಗಜ್ಯೋತಿ ಶರೀಫರ ಸಂದೇಶ ಸಾರಥಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಅಂತ ಹೇಳುತ್ತಾ, ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿಗುರು. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲಿ ನೋಡಿರೋ ಥರ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ತಪ್ಪದೆ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋ ಎಡಿಟ್ಗೆ ಬೇಕಾದ ಫೋಟೋಗಳನ್ನು ವಿಡಿಯೋಗಳನ್ನು ಸೆಂಡ್ ಮಾಡ್ತೇನೆ. ಮತ್ತಿಗೆ ನೀವು ಅಲರ್ಟ್ ಮೋಷನ್ ಆ್ಯಪಲ್ಲಿ ಏನಪ್ಪ ಅಂದರೆ ಫುಲ್ ಸ್ಕ್ರೀನ್ ಪ್ರಾಜೆಕ್ಟ್ ಓಪನ್ ಮಾಡಿ. ಓಪನ್ ಮಾಡಿದರೆ ನಿಮಗೇನಪ್ಪ ಅಂದರೆ ಅಲ್ಲಿ ಇಮೇಜಸ್ಗಳನ್ನು ಆ್ಯಡ್ ಮಾಡಿಕೊಟ್ಟಿರ್ತೇನೆ. ಓಕೆ, ಈ ರೀತಿ ನಿಮಗೆ ಇಮೇಜಸ್ಗಳನ್ನು ಆ್ಯಡ್ ಮಾಡಿಕೊಟ್ಟಿರ್ತೇನೆ. ನೀವೇನು ಮಾಡೋಕ್ಕಪ್ಪ ಅಂದರೆ ಈಗ ಮೊದಲಿಗೆ ಆಲ್ ಟೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಇದೆ, ಅದನ್ನು ನೀವು ಮೊದಲಿಗೆ ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಬ್ಯಾಕ್ ಬಂದು ಆಲ್ ಟೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗಿ. ಓಕೆ, ಈಗ ಏನಪ್ಪ ಅಂದರೆ ಈ ರೀತಿ ಬರುತ್ತೆ. ನೀವೇನು ಮಾಡೋಕ್ಕಪ್ಪ ಅಂದರೆ ನಾನೊಂದು ಈಗ ಮಾರ್ಕ್ ಮಾಡ್ತೇನೆ ನೋಡಿ. ಓಕೆ, ಆ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮೊದಲೇ ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಆಲ್ ಲೇಯರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಆಗ್ತವೆ. ನೆಕ್ಸ್ಟ್ ಏನಪ್ಪ ಮಾಡೋಕ್ಕಪ್ಪ ಅಂದರೆ ಮತ್ತೆ ಮೊದಲಿಗೆ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಕಾಪಿ ಲೇಯರ್ ಅಂತ ಮಾಡೋಕ್ಕಾಗುತ್ತೆ. ಓಕೆ, ಕಾಪಿ ಲೇಯರ್ ಅಂತ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಬ್ಯಾಕ್ ಬರೋಕ್ಕಾಗುತ್ತೆ. ನಿಮ್ಮ ಪ್ರಾಜೆಕ್ಟ್ಗೆ ಬನ್ನಿ. ನಿಮ್ಮ ಪ್ರಾಜೆಕ್ಟ್ಗೆ ಬಂದು ಏನಪ್ಪ ಅಂದರೆ ಮತ್ತೇನಪ್ಪ ಅಂದರೆ ಅದೇ ಐಕನ್ನು, ಅದಾದಮೇಲೆ ಪೇಸ್ಟ್ ಲೇಯರ್ ಅಂತ ಬರುತ್ತೆ. ಕ್ಲಿಕ್ ಮಾಡಿದ ಮೇಲೆ ಏನಪ್ಪ ಪೇಸ್ಟ್ ಲೇಯರ್ ಅಂತ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ನೋಡ್ಬೋದು ಈ ರೀತಿಗೆ ಎರಡನೇ ಆಪ್ಷನ್ ಇದೆ, ಅಲ್ಲಿ ಯಾರು ಕಾಣುತ್ತೆ ಮಾರ್ಕ್ ಮಾಡೋಕೆ ನೋಡು, ಅದನ್ನೇ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಈಗ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ. ಓಕೆ, ಈಗ ನೆಕ್ಸ್ಟು ಬ್ಯಾಕ್ ಬಂದು ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಕಾಲಿಡ್ರಿ. ಅದಾದಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಅದಾದಮೇಲೆ ಆರನೇ ಆಪ್ಷನ್ ಎಫೆಕ್ಟ್ ಇದೆ ನೋಡಿ, ಆರನೇ ಆಪ್ಷನ್ ಇದೆ ನೋಡಿ ಲಾಸ್ಟಿಗೆ ಹೋಗಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೈಡಲ್ಲಿ 3 ಡಾಟ್ಸ್ ಕಾಣ್ತವೆ, ಅದನ್ನು ಕ್ಲಿಕ್ ಮಾಡ್ಕೊಂಡು. ಓಕೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಮೊದಲೇದು ಕಾಪಿ ಎಫೆಕ್ಟ್ ಅಂತ ಬರುತ್ತೆ, ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಂಡು ಅದನ್ನ ಕೂಡ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ನೆಕ್ಸ್ಟ್ ಏನಪ್ಪ ಪೇಸ್ಟ್ ಮತ್ತು ಏನಪ್ಪ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಮಾಡೋಕ್ಕಾಗುತ್ತೆ. ಓಕೆ, ಈ ರೀತಿಯಾಗಿ ಬಂದರೆ ಪೇಸ್ಟ್ ಮಾಡ್ಕೊತ ಬರೋಕ್ಕಾಗುತ್ತೆ. ಈ ರೀತಿಯಾಗಿ ಬಂದರೆ ನೋಡ್ಬೋದು ಪೇಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ಬಿಡ್ತೇನೆ ನೋಡಿ. ಈಗ ಎರಡನೇ ಟೆಕ್ಸ್ಟ್ ಇದೆ, ಅದನ್ನ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಎಫೆಕ್ಟ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸೈಡಲ್ಲಿ 3 ಡಾಟ್ಸ್ ಕಾಣ್ತಾವೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಪೇಸ್ಟ್ ಲೇಯರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಏನಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಇಂಥ ವಿಡಿಯೋಗಳು ಡೈಲಿ ಬರ್ತಾ ಇರ್ತವೆ. ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಆನ್ ಮಾಡ್ಕೊಂಡು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ವಿಡಿಯೋ ನಿಮಗೆ ತಲುಪುತ್ತೆ. ಹಾಗಾಗಿ ನೀವು ಈಸಿಯಾಗಿ ವಿಡಿಯೋನ ನೋಡ್ಬೋದು ಜಲ್ದಿಯಾಗಿ. ಮತ್ತು ಹಾಗೂ ಏನಪ್ಪ ಅಂದರೆ ಈಗ ವಿಡಿಯೋ ಕಡೆ ಬರೋದಾದರೆ ಈಗೆಲ್ಲ ಅವು ಫಸ್ಟಿಗೆ ಎಫೆಕ್ಟ್ ಆ್ಯಡ್ ಈಗ ಎಫೆಕ್ಟನ್ನು ಅದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಈಗ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೋಗುತ್ತೆ. ಅದೇ ರೀತಿ ನೋಡ್ಬೋದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಮಾಡೋಕ್ಕಾಗುತ್ತೆ. ಓಕೆ, ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇನ್ನೂ ಏನಪ್ಪ ಅಂದರೆ ಇನ್ನೊಂದು ಟೆಲಿಗ್ರಾಮ್ ಗ್ರೂಪಲ್ಲೇ ಜಾಯ್ನ್ ಆಗಿ. ಅಲ್ಲಿ ಏನಪ್ಪ ಅಂದರೆ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಏನೇನು ಬಂದಿರ್ತವೆ ಅಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ಅವುಗಳನ್ನು ಒಂದೇ ಕ್ಲಿಕ್ನಲ್ಲಿ ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಹಾಗಾಗಿ ಅಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತೇನೆ. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಬೋದು ಈ ರೀತಿ ಏನಂದರೆ ಫೋಟೋಸ್ಗಳನ್ನು ಟೆಕ್ಸ್ಟ್ಗಳಿಗೆ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬರೋಕ್ಕಾಗುತ್ತೆ. ಓಕೆ, ಒಂದು 3 ತೋರಿಸಿದ್ದೀನಿ ನೋಡಿ, ಅದೇ ರೀತಿ ಮಾಡ್ತಾ ಬನ್ನಿ, ಅದೇನು ಇಲ್ಲ. ಓಕೆ, ನೋಡ್ಬೋದು. ಓಕೆ, ಈ ರೀತಿಯಾಗಿ ಏನಪ್ಪ ತುಂಬಾ ಈಸಿಯಾಗಿ ಮಾಡ್ಬೋದು. ಇಂಥ ವಿಡಿಯೋ ಡೈಲಿ ಬರ್ತಾ ಇರ್ತವೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆ್ಯಡ್ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟು ಬ್ಯಾಕ್ ಬರೋಕ್ಕಾಗುತ್ತೆ. ಬ್ಯಾಕ್ ಬಂದು ಬ್ಲ್ಯಾಕ್ ಸ್ಕ್ರೀನ್ ಎಫೆಕ್ಟ್ ಅಂತ ಇದೆ ನೋಡಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಈ ರೀತಿ ನಿಮಗೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಒಂದು ಟೆಕ್ಸ್ಟ್ ಎಫೆಕ್ಟ್ ಬರುತ್ತೆ, ಅದನ್ನು ನೀವು ಕಾಪಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಓಕೆ, ಅದನ್ನು ಕಾಪಿ ಮಾಡ್ಕೊ ಬಂದರೆ ಅಲ್ಲಿ ಮಾರ್ಕ್ ಮಾಡಿದ್ದೆ ನೋಡಿ, ಆ ಐಕನನ್ನು ಕ್ಲಿಕ್ ಮಾಡ್ಕೊಂಡು ಮೊದಲೇ ಆಪ್ಷನ್ ಸೆಲೆಕ್ಟ್ ಆಲ್ ಲೇಯರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಮತ್ತೆ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಕಾಪಿ ಲೇಯರ್ ಅಂತ ಬರುತ್ತೆ. ಓಕೆ, ಕಾಪಿ ಲೇಯರ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಕ್ ಬರೋಕ್ಕಾಗುತ್ತೆ. ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ನಿಮ್ಮ ಪ್ರಾಜೆಕ್ಟಿಗೆ ಕಾಪಿ ಲೇಯರ್ ನೀವು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಕಾಪಿ ಲೇಯರ್ ಮಾಡ್ಕೊಂಡು ನಿಮ್ಮ ಪ್ರಾಜೆಕ್ಟಿಗೆ ಹೋಗಿ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಮೊದಲಿಗೆ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡಿದ್ದೀರಲ್ಲ,
ಓಕೆ ನೋಡಿ ಈಗ ತೋರಿಸಿ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಓಕೆ ಅದಾದಮೇಲೆ ಪೇಸ್ಟ್ ಲೇಯರ್ ಅಂತ ಮಾಡೋಕ್ಕಾಗುತ್ತೆ. ಓಕೆ ಈ ರೀತಿಯಾಗಿ ಏನಾದ್ರು ಪೇಸ್ಟ್ ಲೇಯರ್ ಅಂತ ಮಾಡಿದರೆ ನೋಡ್ಬೋದು ಈ ಒಂದು ವೀಡಿಯೋ ರೆಡಿ ಆಗುತ್ತೆ. ಓಕೆ ಏನಾದರೂ ಜಾಲ ಚೆಕ್ ಮಾಡ್ಕೊಳ್ಳಿ. ಓಕೆ ಇನ್ನೊಂದು ಬಸವ ಜಯಂತಿ ಇದೆ, ಅದು ಮಿಸ್ ಮಾಡಿದ್ದೀನಿ, ಅದನ್ನು ಕೂಡ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಂಬಿಡಿ, ಅಷ್ಟೇ ವೀಡಿಯೋ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಮೇಲೆ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ವೀಡಿಯೋ ಇತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್.